ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಗ್ರೋ ವಿತ್ ಕಿನಾರಾ ಸೆಷನ್‌ಗೆ ಎಲ್ರಿಗೂ ಸುಸ್ವಾಗತ. ಸೊ ಪ್ರತಿ ತಿಂಗಳು ನಾವು ಗ್ರೋ ವಿತ್ ಕಿನಾರಾ ಸೆಷನ್ ನಡೆಸ್ತಾ ಇದೀವಿ. ಹೋದ್ ತಿಂಗಳು ಬಂದ್ಬಿಟ್ಟು ಹೇಗೆ ಫೇಸ್ಬುಕ್ ಮತ್ತು ಕ್ಯಾನ್ವಾನು ಬಳಸಿ ಆಡ್ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈ ತಿಂಗಳು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತು ಶಾಪ್‌ಕ್ಲೂಸ್‌ನಲ್ಲಿ ನಿಮ್ಮ ಪ್ರಾಡಕ್ಟ್ಸ್‌ಗಳನ್ನ ಹೇಗೆ ನೀವು ಸೆಲ್ ಮಾಡ್ಬೋದು, ಹಾಗೆ ಹೇಗೆ ನೀವು ಸೆಲ್ಲರ್ ಆಗಿ ರಿಜಿಸ್ಟರ್ ಆಗ್ಬೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೀವು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಏನು, ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಇಂದ ನಿಮ್ಗಾಗೋ ಬೆನಿಫಿಟ್ಸ್ ಏನು, ಈ ಇಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇರೋದ್ರಲ್ಲಿ ನಿಮಗೆ ಯಾವ್ದು ನಿಮ್ಮ ಬಿಸ್ನೆಸ್ಗೆ ಯಾವ್ದು ಸೂಟಬಲ್ ಆಗಿರುತ್ತೆ, ಹಾಗೆ ಈ ಅಮೆಜಾನ್, ಫ್ಲಿಪ್ಕಾರ್ಟ್ ಹಾಗೂ ಶಾಪ್ ಕ್ಲೂಸ್ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು, ಹೇಗೆ ಸೆಲ್ ಮಾಡೋದು ಅನ್ನೋದನ್ನ ನೀವು ಈ ಸೆಷನ್ ಅಲ್ಲಿ ತಿಳ್ಕೊತೀರಾ. ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಥವಾ ಈ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಏನು? ಸೊ ಇದು ಐದರ್ ಒಂದು ವೆಬ್ಸೈಟ್ ಆಗಿರುತ್ತೆ, ಇಲ್ಲ ಅಂದ್ರೆ ಒಂದು ಆಪ್ ಎಲ್ಲಿ ನಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ಸೆಲ್ ಮಾಡ್ಬೋದು. ಇದು ಒಂದು ಪ್ಲಾಟ್ಫಾರ್ಮ್ ಇದೆ ಎಲ್ಲಿ ಬೈಯರ್ಸ್ ಆಗಿರ್ಬೋದು ಅಥವಾ ಸೆಲ್ಲರ್ಸ್ ಆಗಿರ್ಬೋದು, ಇಬ್ರು ಒಂದು ಒಟ್ಟುಗೂಡ್ಸೋ ಅಥವಾ ಅವರಲ್ಲಿ ಮಧ್ಯೆ ಕನೆಕ್ಷನ್ ಮೂಡಿಸೋ ಅಂತ ಒಂದು ಪ್ಲೇಸ್ ಆಗಿರುತ್ತೆ, ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇವತ್ತು ನಾವು ಹೇಗೆ ಈ 3 ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬಳಸಿ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಬೆನಿಫಿಟ್ಸ್ ಆಫ್ ಆನ್ಲೈನ್ ಮಾರ್ಕೆಟ್ ಪ್ಲೇಸ್. ಸೊ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅನ್ನ ಬಳಸೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಇದೆ ಅಥವಾ ಇದರಿಂದ ನಿಮ್ಗೆ ಏನ್ ಲಾಭ ಸಿಗ್ಬೋದು ಅಂದ್ರೆ, ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ವೈಡ್ ಮಾರ್ಕೆಟ್ ರೀಚ್. ಸೊ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಬಳಸೋದ್ರಿಂದ ಇಡೀ ಜಗತ್ಗೆ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ತಿಳಿದು ಬರುತ್ತೆ. ಬರೀ ಇಂಡಿಯಾ ಅಥವಾ ಬರೀ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರಗಿನ ರಾಜ್ಯ, ಹೊರಗಿನ ದೇಶದವ್ರಿಗೂ ನಿಮ್ಮ ಪ್ರಾಡಕ್ಟ್ಸ್ ಅನ್ನ ನೀವು ಸೆಲ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇದು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಸೊ ಎಲ್ಲ ಪ್ಲಾಟ್ಫಾರ್ಮ್ಸ್ ಕೂಡ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ, ಸೊ ದಟ್ ನೀವು ಈಸಿಯಾಗಿ ರಿಜಿಸ್ಟರ್ ಮಾಡ್ಕೋಬಹುದು ಯಾವುದೇ ರೀತಿಯ ಫೀ ಇಲ್ಲದೆ. ಥರ್ಡ್ ಪಾಯಿಂಟ್ ಏನಂದ್ರೆ ಈಸಿ ಆಫ್ ಎಂಟ್ರಿ ಅಂಡ್ ಸ್ಕೇಲಬಿಲಿಟಿ. ಸೊ ಇದನ್ನ ನೀವು ಸಿಂಪಲ್ ಆಗಿ ಇದರಲ್ಲಿ ರಿಜಿಸ್ಟರ್ ಆಗ್ಬೋದು, ಈಸಿಯಾಗಿ ನೀವು ಎಂಟ್ರಿ ಕೊಡ್ಬೋದು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ. ಫೋರ್ತ್ ಪಾಯಿಂಟ್ ಏನಂದ್ರೆ ಎನ್ಹಾನ್ಸ್ ಬ್ರ್ಯಾಂಡ್ ವಿಸಿಬಿಲಿಟಿ. ಸೊ ಈ ರೀತಿ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮ್ಮನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬ್ರ್ಯಾಂಡ್ಗೆ ಇರುವಂತ ವಿಸಿಬಿಲಿಟಿ ಹೆಚ್ಚಾಗುತ್ತೆ, ಇನ್ನು ಹೆಚ್ಚು ಜನಕ್ಕೆ ನಿಮ್ಮ ಬ್ರ್ಯಾಂಡ್ ಬಗ್ಗೆ ತಿಳಿದು ಬರುತ್ತೆ. ಫಿಫ್ತ್ ಪಾಯಿಂಟ್ ಏನಂದ್ರೆ ಇಂಪ್ರೂವ್ಡ್ ಕಸ್ಟಮರ್ ಇನ್ಸೈಟ್ಸ್. ಸೊ ಇದರಿಂದ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕಸ್ಟಮರ್ಸ್ ಏನ್ ಅನ್ಕೊಂತಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತಿಳಿಯುತ್ತೆ, ಅಂಡ್ ಅದ್ರ ಬೇಸ್ ಆಗಿ ಇಟ್ಕೊಂಡು ನೀವು ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು. ಇಂಡಿಯಾ ಬಿಸ್ನೆಸ್ ಟ್ರೇಡ್ ಅವರು ನಡೆಸಿರುವ ಒಂದು ಸರ್ವೆ ಪ್ರಕಾರ ತಿಳಿದು ಬಂದಿರೋ ವಿಷಯ ಏನಂದ್ರೆ 2027 ಅಷ್ಟರಲ್ಲಿ ಆನ್ಲೈನ್ ಅಲ್ಲಿ ಸೆಲ್ ಮಾಡುವಂತದ್ದು ಲೈಕ್ ಈಗಿರೋಕಿನ 5 to 6% ಟ್ರಿಪಲ್ ಆಗುತ್ತೆ. ಅಂದ್ರೆ ಇನ್ನು ಬರೋ ಫ್ಯೂಚರ್ ಅಲ್ಲಿ ಸಾಕಷ್ಟು ಜನ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಈಗ್ಲೇ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಿರುತ್ತೆ. ಸೊ ಈಗ ನಾವು ಹೇಗೆ ಅಮೆಜಾನ್ ನಲ್ಲಿ ಸೆಲ್ಲರ್ ಆಗಿ ರಿಜಿಸ್ಟರ್ ಆಗೋದು ಅನ್ನೋದನ್ನ ನೋಡೋಣ. ಅಮೆಜಾನ್ ಪ್ಲಾಟ್ಫಾರ್ಮ್ ಅನ್ನು ಬಳಸೋದ್ರಿಂದ ಏನೇನ್ ಲಾಭ ಸಿಗುತ್ತೆ? ಫಸ್ಟ್ ಬಂದು ಮ್ಯಾಸಿವ್ ಕಸ್ಟಮರ್ ಬೇಸ್, ಅಂದ್ರೆ ಇಲ್ಲಿ ಆಕ್ಸೆಸ್ ಬಂದು ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ ಇರ್ತಾರೆ, ಸೊ ಮಿಲಿಯನ್ಸ್ ಆಫ್ ಬೈಯರ್ಸ್ ಇರ್ತಾರೆ. ಇಡೀ ಜಗತ್ತಲ್ಲೇ ಅಮೆಜಾನ್ ಅನ್ನೋದು ಬಹಳ ಬಳಕೆ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ನಿಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಸ್ಟಮರ್ಸ್ ಸಿಗ್ತಾರೆ, ಹಾಗೆ ಗ್ಲೋಬಲ್ ರೀಚ್ ಸಿಗುತ್ತೆ. ಅಂದ್ರೆ ನೀವು ಬರೀ ನಿಮ್ಮ ಒಂದು ಬ್ರಾಂಚ್ ಅಥವಾ ನಿಮ್ಮ ಒಂದು ಸ್ಟೇಟ್ ಅನ್ನು ಲಿಮಿಟ್ ಆಗಿ ಇಟ್ಕೊಳ್ದೆ ಇಡೀ ಗ್ಲೋಬಲಿ, ಇಡೀ ಅಕ್ರಾಸ್ ದ ವರ್ಲ್ಡ್ ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ಯಾರು ಬೇಕಾದ್ರೂ ತಗೋಬಹುದು, ನೀವು ಕೂಡ ಸೆಲ್ ಮಾಡ್ಬೋದು. ಇದು ನಿಮ್ಗೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಟೂಲ್ ಆಗಿರುತ್ತೆ. ಸೊ ಕಮ್ಮಿ ಕಾಸ್ಟ್ ಅಲ್ಲಿ ನೀವು ನಿಮ್ಮ ಬಿಸ್ನೆಸ್ ನ ಮಾರ್ಕೆಟ್ ಮಾಡ್ಕೋಬಹುದು. ಅಮೆಜಾನ್ ಅಲ್ಲಿ ನೀವು ಸೆಲ್ಲರ್ ಆಗಿ ರಿಜಿಸ್ಟರ್ ಆಗ್ಬೇಕಂದ್ರೆ ಈ 4 ರಿಕ್ವೈರ್ಮೆಂಟ್ಸ್ ಇರುತ್ತೆ. ಮೊದಲನೇದು ಏನಂದ್ರೆ ನಿಮ್ಮ ಹತ್ರ ಇಮೇಲ್ ಐ ಡಿ ಇರಬೇಕು, ಐದರ್ ನಿಮ್ಮ ಬಿಸ್ನೆಸ್ ಐ ಡಿ ಇರ್ಬೋದು ಅಥವಾ ನಿಮ್ಮ ಪರ್ಸನಲ್ ಇಮೇಲ್ ಐ ಡಿ ಇರ್ಬೋದು. ಸೆಕೆಂಡ್ ಏನಂದ್ರೆ ನಿಮ್ಮ ಹತ್ರ GST ನಂಬರ್ ಇಟ್ಕೊಂಡಿರ್ಬೇಕು, ಹಾಗೆ ಆಕ್ಟಿವ್ ಮೊಬೈಲ್ ನಂಬರ್ ಇರ್ಬೇಕು. ಯಾಕಂದ್ರೆ ಇದರಲ್ಲಿ ನಿಮ್ಗೆ
ಕಮ್ಯುನಿಕೇಶನ್ ಎಲ್ಲ ಮೊಬೈಲ್ ನಂಬರ್ ಮೂಲಕ ಆಗೋದ್ರಿಂದ ನೀವು ಆಕ್ಟಿವ್ ಮೊಬೈಲ್ ನಂಬರ್ ಇರ್ಬೇಕು, ಹಾಗೆ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇರ್ಬೇಕು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಇದು ನಮ್ಮ ಗೂಡ್ಸ್ ಮೇಲೆ ಇಂಪೋಸ್ ಆಗಿರುವಂತ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್. ಅಮೆಝಾನ್ ಅಲ್ಲಿ ಸೆಲ್ಲರ್ ಆಗಿ ರಿಜಿಸ್ಟರ್ ಆಗ್ಬೇಕಂದ್ರೆ ಒಂದಿಷ್ಟು ಪ್ರೋಸೆಸ್ ಇರುತ್ತೆ. ಅದರ ಓವರ್ ವ್ಯೂ ನೀವೀಗ ನೋಡ್ತಿದ್ದೀರಾ. ಸೊ ಮೊದಲನೇದು ಏನಂದ್ರೆ ನಾವು ಅಮೆಝಾನ್ ಅವರ ವೆಬ್ಸೈಟ್ ಅಲ್ಲಿ ಹೋಗ್ಬೇಕಿರುತ್ತೆ. ಅದೇನಂದ್ರೆ sell.amazon.in ಆರ್ sellercentral.amazon.in ಅನ್ನೋ ವೆಬ್ಸೈಟ್ ಅಲ್ಲಿ ಹೋಗ್ಬೇಕಿರುತ್ತೆ. ಹೋಗಿದ ನಂತರ ನಿಮ್ಮ ಡೀಟೇಲ್ಸ್ ಅನ್ನು ಹಾಕ್ಬೇಕಿರುತ್ತೆ, GST ಡೀಟೇಲ್ಸ್ ಹಾಕ್ಬೇಕಿರುತ್ತೆ, ಆಮೇಲೆ ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಹಾಕ್ಬೇಕಿರುತ್ತೆ. ಅದಾದ್ಮೇಲೆ ನಿಮ್ಮ ಶಿಪ್ಪಿಂಗ್ ಮೆಥಡ್ ಅಂದ್ರೆ ಏನು ಅಂತ ಮುಂದಿನ ಸ್ಲೈಡ್ಸ್ ಗಳಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಡ್ ಮಾಡ್ಬೇಕಿರುತ್ತೆ. ಅದಾದ್ಮೇಲೆ ನಿಮ್ಮ ಪ್ರಾಡಕ್ಟ್ಸ್ ಅನ್ನು ಲಿಸ್ಟ್ ಮಾಡ್ಬೇಕಿರುತ್ತೆ. ಸೊ ಮಾಡಿದಾಗ ನೀವು ನಿಮ್ಮ ಬಿಸ್ನೆಸ್ ಅನ್ನ ಲಾಂಚ್ ಮಾಡಬಹುದು ಅಮೆಝಾನ್ ನಲ್ಲಿ. ಮೊದಲನೇ ಸ್ಟೆಪ್ ಏನಂದ್ರೆ ನೀವು sellercentral.amazon.in ಅನ್ನೋ ಒಂದು ವೆಬ್ಸೈಟ್ ಅನ್ನ ಸರ್ಚ್ ಮಾಡ್ಬೇಕಿರುತ್ತೆ. ಒನ್ಸ್ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಿರೋ ಹಾಗೆ ನಿಮ್ಗೆ ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಬೇಕಿರುತ್ತೆ. ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಆಲ್ರೆಡಿ ನೀವು ಅಮೆಝಾನ್ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ನೀವು ನಿಮ್ಮ ಇಮೇಲ್ ID ಹಾಗೂ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಬೋದು. ಇಲ್ಲ ನಾನು ಇದು ಫಸ್ಟ್ ಟೈಮ್ ಅಲ್ಲಿ ಮಾಡ್ತಿರೋದು ಅನ್ನೋದಾದ್ರೆ ಕೆಳಗಡೆ ನಿಮ್ಗೆ ಕಾಣ್ತಿರೋ ಹಾಗೆ ಅಲ್ಲಿ ಬಾಕ್ಸ್ ಅಲ್ಲಿ ಕ್ರಿಯೇಟ್ ಯುವರ್ ಅಮೆಝಾನ್ ಅಕೌಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಸೊ ಒನ್ಸ್ ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನಿಮ್ಮ GST ಡೀಟೇಲ್ಸ್ ಅನ್ನ ಹಾಕ್ಲಿಕ್ಕೆ ಕೇಳುತ್ತೆ. ನಿಮ್ಮ GST ನಂಬರ್ ಹಾಕ್ಬೇಕು, ಹಾಗೆ ಕೆಳಗಡೆ ಕಂಟಿನ್ಯೂ ಟು ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಇಲ್ಲಿ ನೀವು ನಿಮ್ಮ GST ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಬೇಕಿರುತ್ತೆ. ಅನೆಕ್ಷರ್ A, ಅನೆಕ್ಷರ್ B ಎರಡನ್ನು ಅಪ್ಲೋಡ್ ಮಾಡ್ಬೇಕಿರುತ್ತೆ. ಸೊ ಅಲ್ಲಿ ನಿಮ್ಗೆ ಅಪ್ಲೋಡ್ GST ಅನ್ನೋ ಆಪ್ಷನ್ ಕಾಣಿಸ್ತಿದ್ಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಿರುತ್ತೆ. ಸೊ ಇಲ್ಲಿ ನಿಮ್ಗೆ ಒಂದು ಕ್ವಿಕ್ ಟಿಪ್ ಏನಪ್ಪಾ ಅಂದ್ರೆ ಈ ಫೈಲ್ ನಿಮ್ಮ GST ಫೈಲ್ ಅನ್ನೋದು ಏನಿದೆ ಅದು PDF, JPG ಆರ್ ಡಾಕ್ ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕು. ಹಾಗೆ ಅದು 10 MB ಗಿನ ಕಮ್ಮಿ ಸೈಜ್ ಅಲ್ಲಿ ಇರ್ಬೇಕು, ಅವಾಗ ಮಾತ್ರ ಅದು ಎಕ್ಸೆಪ್ಟ್ ಮಾಡುತ್ತೆ. ಸೊ ಅಲ್ಲಿ ನಿಮ್ಗೆ ಕಾಣ್ತಿರೋ ಹಾಗೆ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡ್ಬೇಕಿರುತ್ತೆ. ನಂತರ ಸಬ್ಮಿಟ್ GST ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಒನ್ಸ್ ನೀವು GST ಎಲ್ಲ ಎಂಟರ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನಿಮ್ಮ ಸ್ಟೋರ್ ನೇಮ್ ಕೇಳುತ್ತೆ. ಸೊ ಇಲ್ಲಿ ನೀವು ಐದರ್ ನಿಮ್ಮ ಬಿಸ್ನೆಸ್ಗೆ ಆಲ್ರೆಡಿ ಇರೋ ನೇಮೇ ಬಳಸಬೇಕು ಅಂತಿದ್ರೆ ಅದೇ ಸ್ಟೋರ್ ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೋದು. ಇಲ್ಲ ಅಂದ್ರೆ ಅಮೆಝಾನ್ ಅವರ ಕಡೆಯಿಂದ ಕೆಳಗಡೆ ನಿಮ್ಗೆ ಕಾಣ್ತಿರೋ ಹಾಗೆ ಅಮೆಝಾನ್ ಸಜೆಷನ್ಸ್ ಅಂತ ಅಲ್ಲಿ ಅವರು ನಿಮ್ಗೆ ಶಾಪ್ ಅಂದ್ರೆ ನಿಮ್ಮ ಸ್ಟೋರ್ ನೇಮ್ಗೆ ಕೆಲವೊಂದು ಸಜೆಷನ್ ಕೂಡ ಕೊಡ್ತಾರೆ. ಆಟೋ ಜನರೇಟೆಡ್ ಆಗಿ ಬರುತ್ತೆ ಅದು. ನೀವು ಬೇಕಂದ್ರೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಪ್ರಾಡಕ್ಟ್ ಕ್ಯಾಟಗರಿಯನ್ನ ನೀವು ಚೂಸ್ ಮಾಡಬೇಕು. ಅಲ್ಲಿ ಲಿಸ್ಟ್ ಆಫ್ ಕ್ಯಾಟಗರೀಸ್ ಇರುತ್ತೆ, ಅದರಲ್ಲಿ ನಿಮ್ಮ ಬಿಸ್ನೆಸ್ಗೆ ಯಾವ್ದು ರೆಲೆವೆಂಟ್ ಆಗಿದೆಯೋ ಅದನ್ನ ನೀವು ಕ್ಲಿಕ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಬಿಸ್ನೆಸ್ ಕ್ಯಾಟಗರಿ ಅದರಲ್ಲಿ ತೋರಿಸ್ತಿಲ್ಲ, ನಿಮ್ ಬಿಸ್ನೆಸ್ಗೆ ರೆಲೆವೆಂಟ್ ಆಗಿರೋದು ಅದರಲ್ಲಿ ಇಲ್ಲ ಅನ್ನೋದಾದ್ರೆ ನಿಮ್ಗೆ ಕಾಣ್ತಿರೋ ಹಾಗೆ ಅಲ್ಲಿ ಬಾಕ್ಸ್ ಅಲ್ಲಿ ಹೈಲೈಟ್ ಮಾಡಿದೀವಿ ಎವ್ರಿಥಿಂಗ್ ಎಲ್ಸ್. ಸೊ ನೀವು ಎವ್ರಿಥಿಂಗ್ ಎಲ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡ್ಬೋದು. ಇಲ್ಲಿ ನಿಮ್ಮ ಬಿಸ್ನೆಸ್ ನ ಪಿಕಪ್ ಅಡ್ರೆಸ್ ಅಂದ್ರೆ ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಅಮೆಝಾನ್ ಅವರು ಬಂದು ಎಲ್ಲಿಂದ ಪಿಕಪ್ ಮಾಡ್ಬೇಕು ಅನ್ನೋ ಅಡ್ರೆಸ್ ಅನ್ನ ಇಲ್ಲಿ ನೀವು ಫೀಡ್ ಮಾಡ್ಬೇಕಿರುತ್ತೆ. ಇನ್ ಕೇಸ್ ನಿಮ್ಮ GST ಅಲ್ಲಿ ಇರುವ ಅಡ್ರೆಸ್ ಇಲ್ಲಿ ಹಾಕೋದಾದ್ರೆ ಕೂಡ ನಡೆಯುತ್ತೆ. ಇಲ್ಲ ಅಂದ್ರೆ ನಿಮ್ಮ GST ಅಡ್ರೆಸ್ ಬಿಟ್ಟು ಬೇರೆ ಅಡ್ರೆಸ್ ಅಲ್ಲಿ ನೀವು ಪಿಕಪ್ ಅಡ್ರೆಸ್ ನ ಮೆನ್ಷನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿ ಆಡ್ ನ್ಯೂ ಪಿಕಪ್ ಅಡ್ರೆಸ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಬೇಕಿರುತ್ತೆ. ಹಾಗೆ ಅದೇ ಅಡ್ರೆಸ್ ಅನ್ನ ಹಾಕ್ಬೇಕಿರುತ್ತೆ. ಅಂಡ್ ಇಲ್ಲಿ ನೋಟ್ ಮಾಡ್ಬೇಕಾಗಿರೋ ಒಂದು ಪಾಯಿಂಟ್ ಏನಂದ್ರೆ ಇದು ಸೇಮ್ ಸ್ಟೇಟ್ ಅಲ್ಲೇ ಇರ್ಬೇಕು. ನಿಮ್ಮ GST ಯಾವ ಸ್ಟೇಟ್ ಅಲ್ಲಿ ಇದೆಯೋ ಅದೇ ಸ್ಟೇಟ್ ಅಲ್ಲಿ ನಿಮ್ಮ ಆಲ್ಟರ್ನೇಟಿವ್ ಅಂದ್ರೆ ಇನ್ನೊಂದು ಪಿಕಪ್ ಅಡ್ರೆಸ್ ಇರ್ಬೇಕು. ಒನ್ಸ್ ನೀವು ಆ ಪಿಕಪ್ ಅಡ್ರೆಸ್ ಎಂಟರ್ ಮಾಡಿದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಶಿಪ್ಪಿಂಗ್ ಮೆಥಡ್ ಅನ್ನ ಚೂಸ್ ಮಾಡ್ಬೇಕಿರುತ್ತೆ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇರುತ್ತೆ, ಈಸಿ ಶಿಪ್, ಸೆಲ್ಫ್ ಶಿಪ್ ಅಂತ. ಎರಡರಲ್ಲಿ ನೀವು ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕಿರುತ್ತೆ. ಸೊ ಸೆಲ್ಫ್ ಶಿಪ್ ಅಂದ್ರೆ ಏನು, ಈಸಿ ಶಿಪ್ ಅಂದ್ರೆ ಏನು ಅಂತ ಮುಂದಿನ ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ಈಸಿ ಶಿಪ್ ಅಂತ ಚೂಸ್ ಮಾಡಿದ್ರೆ
ಬೇಕು ಅಂದ್ರೆ ಅದನ್ನ ಕ್ಲಿಕ್ ಮಾಡ್ಬೋದು, ಇಲ್ಲ ಅಂದ್ರೆ ಸೆಲ್ಫ್ ಶಿಪ್ ಚೂಸ್ ಮಾಡ್ಬೋದು. ಆಗ್ಲೇ ಹೇಳ್ದಾಗೆ ಶಿಪ್ಪಿಂಗ್ ಅಲ್ಲಿ 3 ಡಿಫ್ರೆಂಟ್ ಸರ್ವಿಸಸ್ ಅಮೆಝಾನ್ ಅವರು ಕೊಡ್ತಿದ್ದಾರೆ. ಒಂದು ಬಂದು ಫುಲ್ಫಿಲ್ಮೆಂಟ್ ಬೈ ಅಮೆಝಾನ್. ಸೊ ಇದ್ರಲ್ಲಿ ಏನಂದ್ರೆ ಅಮೆಝಾನ್ ಅವರೇ ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಸ್ಟೋರ್ ಮಾಡ್ತಾರೆ, ಪ್ಯಾಕ್ ಮಾಡ್ತಾರೆ, ಹಾಗೆ ಅವರೇ ಕಸ್ಟಮರ್ಸ್ಗೆ ಡೆಲಿವರಿ ಕೂಡ ಮಾಡ್ತಾರೆ. ನೀವು ಬೇಕಂದ್ರೆ ಈ ಆಪ್ಷನ್ ಚೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಈಸಿ ಶಿಪ್. ಇದ್ರಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಸ್ಟೋರ್ ಮಾಡಿ ಪ್ಯಾಕ್ ಮಾಡಿ ಕೊಡ್ಬೇಕಿರುತ್ತೆ. ಅಮೆಝಾನ್ ಅವರು ಬಂದು ಅದನ್ನ ಡೆಲಿವರಿ ಮಾಡ್ತಾರೆ ನಿಮ್ಮ ಕಸ್ಟಮರ್ಸ್ಗೆ. ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸೆಲ್ಫ್ ಶಿಪ್. ಇಲ್ಲಿ ಏನಂದ್ರೆ ನೀವೇ ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಸ್ಟೋರ್ ಮಾಡಿ ಪ್ಯಾಕ್ ಮಾಡಿ ನೀವೇ ಸ್ವತಃ ಕಸ್ಟಮರ್ಸ್ಗೆ ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಡೆಲಿವರಿ ಮಾಡ್ಬೇಕಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ನೀವು ಚೂಸ್ ಮಾಡ್ಬೇಕು. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಹಾಕ್ಬೇಕಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ನೀವು ಫೀಡ್ ಮಾಡ್ಬೇಕಿರುತ್ತೆ. ಸೊ ಇಲ್ಲಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಅಂದ್ರೆ ನಿಮ್ ಹೆಸರು ಅಥವಾ ಬಿಸ್ನೆಸ್ ಯಾರ ಹೆಸರಲ್ಲಿ ಇದೆಯೋ ಅವ್ರ ಹೆಸರು, ನಿಮ್ಮ ಅಕೌಂಟ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್, ಹಾಗೂ ನಿಮ್ಮ IFSC ಕೋಡ್. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಯಾವುದೇ ನೀವು ಮಾಡಿರುವಂತಹ ಪ್ರಾಡಕ್ಟ್ ಡೆಲಿವರಿಗೆ ನಿಮ್ಗೆ ಬರೋ ರೆವೆನ್ಯೂ ಇದೇ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಗೆ ಬೀಳುತ್ತೆ. ಸೊ ಹಾಗಾಗಿ ನೀವು ಡಬಲ್ ಚೆಕ್ ಮಾಡಿ ಈ ಡೀಟೇಲ್ಸ್ ಅನ್ನ ಫೀಡ್ ಮಾಡಿ. ಒನ್ಸ್ ನೀವು ಡಬಲ್ ಚೆಕ್ ಮಾಡಿದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನೀವು ನಿಮ್ಮ ಟ್ಯಾಕ್ಸ್ ರೇಟ್ ಅನ್ನ ಆಪ್ಟ್ ಮಾಡ್ಬೇಕಿರುತ್ತೆ. ಸೊ GST ರೇಟ್ ಅಥವಾ ಪ್ರಾಡಕ್ಟ್ ಟ್ಯಾಕ್ಸ್ ಕೋಡ್ ಅಂತ ಇರುತ್ತೆ. ಸೊ ಇದು ಬೇಸಿಕ್ಲಿ ನಿಮ್ಮ ಪ್ರಾಡಕ್ಟ್ಸ್ ಮೇಲೆ ಇರುವಂತ ಒಂದು ಟ್ಯಾಕ್ಸ್. ಸೊ ಇದನ್ನ ನೀವು ಅಲ್ಲಿ ಡಿಫಾಲ್ಟ್ ಆಗಿ ಅಮೆಝಾನ್ ಅವ್ರು ಕೊಟ್ಟಿರುವಂತ ಒಂದು ಆಪ್ಷನ್ ಅನ್ನ ನೀವು ಡಿಫಾಲ್ಟ್ ಆಗಿ ಚೂಸ್ ಮಾಡಿ ಕಂಟಿನ್ಯೂ ಕೊಡ್ಬೇಕಿರುತ್ತೆ. ಸೊ ಇದಿಷ್ಟು ಮಾಡಿದ್ರೆ ನೀವು ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಅನ್ನ ಮುಗಿಸಿದೀರಾ. ಈಗ ನೀವು ಇಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಆಡ್ ಮಾಡ್ತಾ ನಿಮ್ಮ ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ನೀವು ನಿಮ್ಮ ಸ್ಟೋರ್ ಅನ್ನ ಲಾಂಚ್ ಮಾಡ್ಬೋದು. ನಿಮ್ಗೆ ಅಲ್ಲಿ ಕಾಣಿಸ್ತಿರೋ ಹಾಗೆ ಒನ್ಸ್ ನೀವು ಪ್ರಾಡಕ್ಟ್ ಎಲ್ಲ ಲಿಸ್ಟ್ ಮಾಡಿದ್ಮೇಲೆ ನಿಮ್ಗೆ ಕೆಳಗಡೆ ಆಪ್ಷನ್ ಕಾಣುತ್ತೆ ಸ್ಟಾರ್ಟ್ ಸೆಲ್ಲಿಂಗ್ ಅಂತ. ನೀವು ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿವರೆಗೂ ಹೇಗೆ ರಿಜಿಸ್ಟ್ರೇಷನ್ ಅನ್ನು ಮಾಡೋದು ಅಂತ ನೋಡಿದ್ವಿ. ಈಗ ಅಮೆಝಾನ್ ಸೆಲ್ಲರ್ ಸೆಂಟ್ರಲ್ ಡ್ಯಾಶ್ ಬೋರ್ಡ್ ಅನ್ನ ಹೇಗೆ ಬಳಸೋದು, ಅದರಿಂದ ನಿಮ್ಗೆ ಏನೇನ್ ತಿಳ್ಕೋಬಹುದು, ಹೇಗೆ ನೀವು ನಿಮ್ಮ ಡ್ಯಾಶ್ ಬೋರ್ಡ್ ನ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈಗ ನೀವು ಅಮೆಝಾನ್ ಸೆಲ್ಲರ್ ಸೆಂಟ್ರಲ್ ಡ್ಯಾಶ್ ಬೋರ್ಡ್ ಅನ್ನ ಹೇಗೆ ಬಳಸೋದು, ಅದರಿಂದ ಲೈಕ್ ನೀವು ಏನೇನ್ ಇನ್ಫಾರ್ಮೇಶನ್ ಕಾಣಕ್ ಸಿಗುತ್ತೆ ನಿಮಗೆ ಅನ್ನೋದನ್ನ ನೋಡ್ಬೋದು. ಇಲ್ಲಿ ನಿಮ್ಮ ಪ್ರಾಡಕ್ಟ್ಸ್, ನೀವು ಯಾವ್ಯಾವ ಪ್ರಾಡಕ್ಟ್ಸ್ ಅಮೆಝಾನ್ ನಲ್ಲಿ ಲಿಸ್ಟ್ ಮಾಡಿದೀರಾ ಅದರದೊಂದು ಲಿಸ್ಟ್ ನೀವು ಇಲ್ಲಿ ನೋಡ್ಬೋದು. ಹಾಗೇನೆ ನಿಮ್ಮ ಶಿಪ್ಪಿಂಗ್ ಅಂಡ್ ಲಾಜಿಸ್ಟಿಕ್ ನೀಡ್ಸ್, ಅಂದ್ರೆ ನೀವು ಯಾವ ರೀತಿ ಶಿಪ್ಮೆಂಟ್ ಆಗಿದೆ, ನಿಮ್ಮ ಪ್ರಾಡಕ್ಟ್ಸ್ ಕಸ್ಟಮರ್ಗೆ ತಲುಪಿದ್ಯಾ ಇಲ್ವಾ, ಇಲ್ಲ ಇನ್ನು ಶಿಪ್ಪಿಂಗ್ ಅಲ್ಲಿ ಪ್ರಾಸೆಸ್ ಅಲ್ಲಿ ಇದೆಯಾ ಅನ್ನೋದನ್ನ ಕೂಡ ಟ್ರ್ಯಾಕ್ ಮಾಡ್ಬೋದು. ಹಾಗೆ ನಿಮ್ಮ ಸೇಲ್ಸ್ ಅಂಡ್ ನಿಮ್ಮ ಪೇಮೆಂಟ್ಸ್ ಅದನ್ನು ಟ್ರ್ಯಾಕ್ ಮಾಡ್ಬೋದು. ಹಾಗೆ ಅಮೆಝಾನ್ ಕಡೆಯಿಂದ ಕೆಲವೊಂದು ಸೆಲ್ಲರ್ ಪ್ರೋಗ್ರಾಮ್ಸ್ ಅನ್ನ ನಡೆಸ್ತಾರೆ ಅವರು. ಆ ಪ್ರೋಗ್ರಾಮ್ಸ್ ಬಗ್ಗೆ ಕೂಡ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಗೆ ಒಂದು ಪಾಪ್ಅಪ್ ರೀತಿ ಕಾಣುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ನ ಫೀಡ್ಬ್ಯಾಕ್, ನಿಮ್ಮ ಪ್ರಾಡಕ್ಟ್ಸ್ ತಗೊಂಡ ನಂತರ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಿರ್ತಾರಲ್ವಾ, ಆ ಫೀಡ್ಬ್ಯಾಕ್ ನ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ನಿಮ್ಮ ಬಿಸ್ನೆಸ್ ನ Amazon.in ನಲ್ಲಿ ನೀವು ಅನಲೈಸ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ಸೆಲ್ಲರ್ ಸೆಂಟ್ರಲ್ .amazon.in ಅಲ್ಲಿ ಹೋದ್ರೆ ನಿಮ್ಮ ಕ್ರೆಡೆನ್ಶಿಯಲ್ಸ್ ಇಂದ ಲಾಗಿನ್ ಮಾಡಿ ನೋಡಿದಾಗ ನಿಮ್ಗೆ ಡ್ಯಾಶ್ ಬೋರ್ಡ್ ಈ ರೀತಿ ಕಾಣುತ್ತೆ. ಸೊ ಈ ಡ್ಯಾಶ್ ಬೋರ್ಡ್ ಇಂದ ನಿಮ್ಮ ಆರ್ಡರ್ಸ್ ನೀವು ಟ್ರ್ಯಾಕ್ ಮಾಡ್ಬೋದು, ಡೇ ಟು ಡೇ ಸೆಲ್ಲಿಂಗ್ ಏನ್ ನಡೀತಿದೆ ಅದನ್ನ ನೋಡ್ಬೋದು, ನಿಮ್ಮ ಬೈಯರ್ಸ್ ಮೆಸೇಜಸ್ ನೋಡ್ಬೋದು, ಹಾಗೆ ಎಷ್ಟ್ ಜನ ನಿಮ್ ಪ್ರಾಡಕ್ಟ್ಸ್ ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಸೊ ಇವ್ರದ್ದು ಅಮೆಝಾನ್ ಅವ್ರದ್ದು ಬರೀ ವೆಬ್ಸೈಟ್ ಅಲ್ದಿರಾ ಅವರು ಒಂದು ಆಪ್, ಅಮೆಝಾನ್ ಸೆಲ್ಲರ್ ಆಪ್ ಕೂಡ ಇದೆ. ಸೊ ನೀವು ಇದನ್ನ ಮೊಬೈಲ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಪ್ಲೇ ಸ್ಟೋರ್ ಹಾಗೆ ಆಪ್ ಸ್ಟೋರ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಸೊ ಇದರಿಂದ ಈ ಆಪ್ ಇಂದಾನೇ ನೀವು ನಿಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಟ್ರ್ಯಾಕ್ ಮಾಡ್ಬೋದು. ಅಮೆಝಾನ್ ಸೆಲ್ಲರ್ ಆಪ್ ಬಳಸೋದ್ರಿಂದ ನಿಮ್ಗೆ ಏನೇನ್ ಉಪಯೋಗ ಇದೆ ಅಥವಾ ಹೇಗೆ ಇದು ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದು ನೋಡೋಣ. ಮೊದಲನೇದಾಗಿ ನಿಮ್ಮ ಇನ್ವೆಂಟರಿ ಡೀಟೇಲ್ಸ್ ನ ನೀವು ಟ್ರ್ಯಾಕ್ ಮಾಡ್ಬೋದು. ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಫೋಟೋಸ್ ಹಾಕ್ಬೇಕು ಅಂದ್ರೆ ಅದನ್ನು ಹಾಕ್ಬೋದು. ನಿಮ್ಮ ಪ್ರಾಡಕ್ಟ್ ಲಿಸ್ಟ್ ಗೆ ಇರುವಂತ ಆಫರ್ಸ್ ನೋಡ್ಬೋದು. ಹಾಗೆ ನಿಮ್ಮ ಆರ್ಡರ್ಸ್ ಎಲ್ಲಿದೆ, ಡೆಲಿವರಿ ಆಗಿದ್ಯಾ ಅಂತ ನೋಡ್ಬೋದು. ನಿಮ್ಮ ಸೇಲ್ಸ್ ಅನಲೈಸ್ ಮಾಡ್ಬೋದು. ನಿಮ್ಮ ಕಸ್ಟಮರ್ಸ್ಗೆ ಈಸಿಲಿ ಅಂಡ್ ಕ್ವಿಕ್ಲಿ ರೆಸ್ಪಾಂಡ್ ಮಾಡ್ಬೋದು.
ಸೊ ಹೀಗೆ ಹಲವಾರು ಬೆನಿಫಿಟ್ಸ್ ಕೂಡ ಇದೆ. ಸೊ ಇಷ್ಟೊತ್ತವರೆಗೂ ನಾವು ಹೇಗೆ ಅಮೆಝಾನ್ ಅನ್ನ ಬಳಸಿ ರಿಜಿಸ್ಟರ್ ಆಗೋದು ಅಂತ ನೋಡಿದ್ವಿ. ಅಂಡ್ ಇಲ್ಲಿವರೆಗೂ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಎಂಡ್ ಆಫ್ ದ ಸೆಷನ್ ಆನ್ಸರ್ ಮಾಡ್ತೀವಿ. ಈಗ ನಾವು ಹೇಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸೆಲ್ಲರ್ ಆಗಿ ರಿಜಿಸ್ಟರ್ ಆಗೋದು ಅನ್ನೋದನ್ನ ನೋಡೋಣ. ಫ್ಲಿಪ್ಕಾರ್ಟ್ ಸೆಲ್ಲರ್ ಬಳಸೋದ್ರಿಂದ ನಿಮ್ಗೆ ಏನೇನು ಉಪಯೋಗ ಆಗುತ್ತೆ. ಇದು ಲೋಕಲೈಸ್ಡ್ ಫೋಕಸ್ ಪ್ರೋಗ್ರಾಮ್ಸ್ ಅನ್ನ ಮಾಡೋದ್ರಿಂದ ನಿಮ್ಗೆ ಲೋಕಲಿ ಹೆಚ್ಚಿನ ವಿಸಿಬಿಲಿಟಿ ಸಿಗುತ್ತೆ. ಹಾಗೆ ಫ್ಲಿಪ್ಕಾರ್ಟ್ ಅನ್ನೋದನ್ನ ಲೈಕ್ ಟೈರ್ 2, ಟೈರ್ 3 ಸಿಟೀಸ್ ಅಲ್ಲಿ ಬಳಸೋದ್ರಿಂದ ನಿಮ್ಮ ಬ್ರ್ಯಾಂಡ್ ವಿಸಿಬಿಲಿಟಿ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಂಪೇರ್ ಮಾಡಿದಾಗ ಇದರ ಕಾಸ್ಟ್ ಸ್ಟ್ರಕ್ಚರ್ ಸುಲಭವಾಗಿದೆ. ಮೊದಲಿಗೆ ನೀವು seller.flipkart.com ಅನ್ನೋ ಒಂದು ವೆಬ್ಸೈಟ್ ಅನ್ನ ಸರ್ಚ್ ಮಾಡ್ಬೇಕಿರುತ್ತೆ. ಒನ್ಸ್ ನೀವು ಸರ್ಚ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕಿರುತ್ತೆ. ಸೊ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಹಾಗಾಗಿ ನಿಮ್ಮ ಫೋನ್ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರಿ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುವಂತ OTP ನ ನೀವು ಇಲ್ಲಿ ಹಾಕ್ಬೇಕಿರುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ ID ಹಾಗೂ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಫಿಡ್ ಮಾಡ್ಬೇಕಿರುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಇಲ್ಲಿ ನೀವು ನಿಮ್ಮ ವಾಟ್ ಆರ್ ಯು ಲುಕಿಂಗ್ ಟು ಸೆಲ್ ಆನ್ ಫ್ಲಿಪ್ಕಾರ್ಟ್ ಅಂದ್ರೆ ನೀವು ಯಾವ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅನ್ನೋ ಆಪ್ಷನ್ ಕೂಡ ಚೂಸ್ ಮಾಡ್ಬೇಕಿರುತ್ತೆ. ಸೊ ಇನ್ ಕೇಸ್ ನೀವೇನಾದ್ರೂ ಬುಕ್ಸ್ ಸೆಲ್ ಮಾಡ್ಬೇಕು ಅಂದ್ರೆ ನೀವು ಓನ್ಲಿ ಬುಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲ ಅದರ್ ದನ್ ಬುಕ್ಸ್ ನೀವು ಬೇರೆ ಏನಾದ್ರೂ ಸೆಲ್ ಮಾಡ್ಬೇಕಂದ್ರೆ ಆಲ್ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಇಲ್ಲಿ ಮತ್ತೊಂದು ಕ್ವಿಕ್ ಟಿಪ್ ಏನಪ್ಪಾ ಅಂದ್ರೆ, ನಿಮ್ಮ GST ಅಂಡ್ ಪ್ಯಾನ್ ಕಾರ್ಡ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದನ್ನ ನೀವು ನಿಮ್ ಹ್ಯಾಂಡಿಯಾಗಿ ಇಟ್ಕೊಂಡಿರಿ. ಸೊ ನೀವು ನಿಮ್ಮ GST ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಿರುತ್ತೆ. ಸೊ ಅದು GST ವೆರಿಫೈ ಆಗಿದ ನಂತರ ನಿಮ್ಗೆ ಈ ರೀತಿ ಪಾಪ್ಅಪ್ ಕಾಣಿಸುತ್ತೆ, ಯುವರ್ GSTIN ಇಸ್ ವೆರಿಫೈಡ್ ಅಂತ. ಇಲ್ಲಿ ನೀವು ಒನ್ಸ್ ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಆದ್ಮೇಲೆ ರಿಜಿಸ್ಟರ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಅಲ್ಲಿ ನೀವು ರಿಜಿಸ್ಟರ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಒಂದು ಪಾಪ್ಅಪ್ ತರ ಬರುತ್ತೆ, ಯು ಆರ್ ನೌ ರಿಜಿಸ್ಟರ್ಡ್ ಆಸ್ ಸೆಲ್ಲರ್ ಆನ್ ಫ್ಲಿಪ್ಕಾರ್ಟ್ ಅಂತ ಒಂದು ಪಾಪ್ಅಪ್ ಕಾಣುತ್ತೆ ಈ ರೀತಿ. ಈಗ ನೀವು ನಿಮ್ಮ ಡಿಸ್ಪ್ಲೇ ಅಡ್ರೆಸ್ ಅಥವಾ ಪಿಕಪ್ ಡೀಟೇಲ್ಸ್ ಇನ್ನು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನ ಆಡ್ ಮಾಡ್ಬೇಕಿರುತ್ತೆ. ಇಲ್ಲಿ ನೀವು ನಿಮ್ಮ ಫುಲ್ ನೇಮ್ ಹಾಗೆ ಕಸ್ಟಮರ್ಸ್ಗೆ ನಿಮ್ಮ ಯಾವ ಹೆಸರು ಕಾಣ್ಬೇಕು, ಇನ್ ಕೇಸ್ ನಿಮ್ಮ ಬಿಸ್ನೆಸ್ ಹೆಸರೇ ಕಾಣ್ಬೇಕು ಅಂದ್ರೆ ಯುವರ್ ಡಿಸ್ಪ್ಲೇ ನೇಮ್ ಅಲ್ಲಿ ಅದೇ ಹೆಸರನ್ನ ಹಾಕ್ಬೇಕಿರುತ್ತೆ. ಹಾಗೆ ನಿಮ್ಮ ಪಿನ್ ಕೋಡ್ ನ ಕೂಡ ಇಲ್ಲಿ ಫೀಡ್ ಮಾಡ್ಬೇಕಿರುತ್ತೆ. ಸೊ ಇಲ್ಲಿ ಒಂದು ಕ್ವಿಕ್ ರನ್ ಥ್ರೂ ಮಾಡೋಣ. ಆಗ್ಲೇ ನಾವು ಮೊಬೈಲ್ ವೆರಿಫಿಕೇಶನ್ ಮಾಡಿದ್ವಿ, ಹಾಗೆ ನಿಮ್ಮ ID ವೆರಿಫಿಕೇಶನ್ ಆಗಿರ್ಬೇಕು, ಹಾಗೆ ಡಿಸ್ಪ್ಲೇ ನೇಮ್ ಎಂಟರ್ ಮಾಡಿರ್ಬೇಕು, ನಿಮ್ಮ ಪಿಕಪ್ ಅಡ್ರೆಸ್ ಕೂಡ ಎಂಟರ್ ಮಾಡಿರ್ಬೇಕು. ಒನ್ಸ್ ಈ 4 ಡೀಟೇಲ್ಸ್ ಗ್ರೀನ್ ಟಿಕ್ ಅಲ್ಲಿ ಬಂದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಮುಂದೆ ಹೋಗ್ಬೋದು. ಇದಿಷ್ಟು ವೆರಿಫಿಕೇಶನ್ ನಡೆದ್ಮೇಲೆ ನಿಮ್ಗೆ ನಿಮ್ಮ ಇಮೇಲ್ಗೆ ಒಂದು ಲಿಂಕ್ ಅನ್ನ ಫ್ಲಿಪ್ಕಾರ್ಟ್ ಕಡೆಯಿಂದ ಒಂದು ಇಮೇಲ್ ಅಲ್ಲಿ ಕಳ್ಸಿರ್ತಾರೆ. ಸೊ ಇಲ್ಲಿ ಕಾಣ್ತಿರೋ ಹಾಗೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ ವೆರಿಫಿಕೇಶನ್ ಮುಂದುವರ್ಸೋಕೆ. ಒನ್ಸ್ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ, ಬ್ಯಾಕ್ ಟು ಡ್ಯಾಶ್ ಬೋರ್ಡ್. ನೀವು ಅಲ್ಲಿ ಬಂದಾಗ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಅಲ್ಲಿ ಬಂದಾಗ ಕಂಟಿನ್ಯೂ ಅನ್ನೋ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಿರುತ್ತೆ. ಇಲ್ಲಿ ನೀವು ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕು, ನಿಮ್ಮ ಬಿಸ್ನೆಸ್ ಹೆಸರು, ನಿಮ್ಮ ಬಿಸ್ನೆಸ್ ಅಡ್ರೆಸ್ ಹಾಗೂ ಪಿನ್ ಕೋಡ್. ಇಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಅಡ್ರೆಸ್ ನ ಅಪ್ಲೋಡ್ ಮಾಡ್ಬೇಕಿರುತ್ತೆ. ಆ ರೀತಿ ಒಂದು ಡಾಕ್ಯುಮೆಂಟ್ ಅನ್ನ ನೀವು ಇಲ್ಲಿ ಹಾಕ್ಬೇಕಿರುತ್ತೆ. ಅದು ನಿಮ್ಮ ಫ್ರಂಟ್ ಅಂಡ್ ಬ್ಯಾಕ್ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID, ಪಾಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಬಿಲ್, ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಿರುತ್ತೆ. ಹಾಗೆ ನೀವು ಗಮನ ಹರಿಸಬೇಕಾಗಿರೋ ವಿಷಯ ಏನಂದ್ರೆ, ಇದು 20 MB ಗಿನ ಜಾಸ್ತಿ ಇರಬಾರ್ದು. ಒನ್ಸ್ ನೀವು ಅದು ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಕಾಣ್ತಿರೋ ಹಾಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೀವು ನಿಮ್ಮ ಸಿಗ್ನೇಚರ್ ಅಂದ್ರೆ ನಿಮ್ಮ ಇನ್ವಾಯ್ಸ್ ಬಿಲ್ಸ್ ಮೇಲೆ ನಿಮ್ಮ ಸಿಗ್ನೇಚರ್ ಬೇಕಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನಿಮ್ಮ ಸಿಗ್ನೇಚರ್ ಅನ್ನ ಫೀಡ್ ಮಾಡ್ಬೇಕು. ಐದರ್ ನೀವು ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಿರೋ ಹಾಗೆ ನೀವು ಡ್ರಾ ಮಾಡ್ಬೋದು ನಿಮ್ಮ ಸಿಗ್ನೇಚರ್ ಅನ್ನ, ಇಲ್ಲ ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಿರೋ ಹಾಗೆ ನಿಮ್ಮ ಹೆಸರು ಹಾಕಿದ್ರೆ ಅದು ಆಟೋ ಸಿಗ್ನೇಚರ್ ಪಾಪ್ಯುಲೇಟ್ ಆಗುತ್ತೆ. ಅದನ್ನ ಬೇಕಾದ್ರೂ ನೀವು ಇಲ್ಲಿ ಆಡ್ ಮಾಡಬಹುದು. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನೀವು ಚೂಸ್ ಮಾಡಿದ ನಂತರ ಕೆಳಗಡೆ ಕಾಣ್ತಿರೋ ಹಾಗೆ ಆಡ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಿರುತ್ತೆ. ಸೊ ಇಲ್ಲಿವರೆಗೂ ನೀವು ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಹಾಕಿದ್ರಿ.
ಅಡ್ರೆಸ್ ಇರ್ಬೋದು, ಈ ಮೊಬೈಲ್ ನಂಬರ್ ಇರ್ಬೋದು, ಇಮೇಲ್ ಐಡಿ ಇರ್ಬೋದು, ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಈಗ ನೀವು ನಿಮ್ಮ ಸ್ಟೋರ್ಗೆ ಆಗಿರುವಂತ ಡಿಸ್ಕ್ರಿಪ್ಷನ್ ಅನ್ನು ಬರಿಬೇಕಿರುತ್ತೆ. ಒಂದು 2-3 ಲೈನ್ಸ್ ಡಿಸ್ಕ್ರಿಪ್ಷನ್ ಅನ್ನ ನೀವು ಇಲ್ಲಿ ಹಾಕ್ಬೇಕಿರುತ್ತೆ ನಿಮ್ಮ ಸ್ಟೋರ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ. ಸೊ ಒನ್ಸ್ ನೀವು ಆ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಲಿಸ್ಟಿಂಗ್ ಮಾಡುವಂತ ಆಪ್ಷನ್ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ 2 ಆಪ್ಷನ್ ಕಾಣ್ತಿದೆ, ಗೋ ಟು ಲಿಸ್ಟಿಂಗ್ ಅಂತ ರೈಟ್ ಸೈಡ್ ಅಲ್ಲಿ, ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ಪಿಕ್ಚರ್ ಇದೆ, ಅಲ್ಲಿ ಕೆಳಗಡೆ ಲಿಸ್ಟ್ ಯುವರ್ ಓನ್ ಪ್ರಾಡಕ್ಟ್ಸ್. ಎರಡರಲ್ಲಿ ಯಾವ್ದಾದ್ರು ಒಂದ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದನ್ನ ಸೆಲೆಕ್ಟ್ ಮಾಡೋದ್ರಿಂದ ನೀವು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮುಂದೆ ಲಿಸ್ಟ್ ಮಾಡಬಹುದು. ಇಲ್ಲಿ ಒಂದು ಕ್ವಿಕ್ ಟಿಪ್ ಏನಪ್ಪಾ ಅಂದ್ರೆ, ಇಲ್ಲಿ ನಿಮ್ಗೆ ಹೇಗೆ ಪ್ರಾಡಕ್ಟ್ಸ್ ಅನ್ನ ಲಿಸ್ಟ್ ಮಾಡ್ಬೇಕು ಅಂತ ಫ್ಲಿಪ್ಕಾರ್ಟ್ ಕಡೆಯಿಂದ ನಿಮ್ಗೆ ಆ ಸ್ಟೇಜ್ ಅಲ್ಲಿ ನಿಮ್ಗೆ ಒಂದು ವಿಡಿಯೋ ಅನ್ನೋದು ಪಾಪ್ ಅಪ್ ಆಗುತ್ತೆ. ಸೊ ಇಲ್ಲಿ ಕಾಣ್ತಿರೋ ಹಾಗೆ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹೇಗೆ ಪ್ರಾಡಕ್ಟ್ ಅನ್ನ ಲಿಸ್ಟ್ ಮಾಡೋದು ಅನ್ನೋದನ್ನ ಕೂಡ ತಿಳ್ಕೊಬಹುದು. ನೀವು ಈ ಪ್ರಾಸೆಸ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಮೇಲೆ ಆಪ್ಷನ್ ಕಾಣುತ್ತೆ ಬ್ಯಾಕ್ ಟು ಡ್ಯಾಶ್ ಬೋರ್ಡ್. ಇದನ್ನ ಕ್ಲಿಕ್ ಮಾಡೋದ್ರಿಂದ ನೀವು ಡ್ಯಾಶ್ ಬೋರ್ಡ್ ಪೇಜ್ಗೆ ಲ್ಯಾಂಡ್ ಆಗ್ತೀರಾ. ಸೊ ಮುಂದೆ ಹೋಗಕ್ಕಿಂತ ಮುಂಚೆ ನೀವು ಗಮನ ಹರಿಸಬೇಕಾಗಿರೋ 2 ವಿಷಯ ಏನಂದ್ರೆ, ಒಂದು ನಿಮ್ಮ ಆನ್ ಬೋರ್ಡಿಂಗ್ ಅದು 100% ಆಗಿರ್ಬೇಕು. ನೀವು ಎಲ್ಲಾ ಸ್ಟೆಪ್ಸ್ ಅನ್ನ ಪೂರ್ತಿ ಮಾಡಿ ನಿಮ್ಗೆ ಆ ಗ್ರೀನ್ ಟಿಕ್ ಅನ್ನೋದು ಏನ್ ನೋಡಿದ್ರಿ ಅದಷ್ಟು ಆಗಿರ್ಬೇಕು. 100% ಆಗಿದ್ರೆ ಮಾತ್ರ ನೀವು ನಿಮ್ಮ ಸ್ಟೋರ್ ಅನ್ನ ಅಥವಾ ಬಿಸ್ನೆಸ್ ಅನ್ನ ಲೈವ್ ತಗೊಳ್ಲಿಕ್ಕೆ ಆಗುತ್ತೆ. ಸೆಕೆಂಡ್ ಏನಪ್ಪಾ ಅಂದ್ರೆ, ಫ್ಲಿಪ್ಕಾರ್ಟ್ ಅವರು ನಿಮ್ಮ ಈ ಬಿಸ್ನೆಸ್ ಅನ್ನ ವೆರಿಫೈ ಮಾಡ್ಬೇಕಂದ್ರೆ, ಅಂದ್ರೆ ಫೈನಲ್ ವೆರಿಫಿಕೇಶನ್ ಮುಗಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಬಿಯಾಂಡ್ 24 hours ಆಗುತ್ತೆ. ಹಾಗಾಗಿ ನೀವೇನು ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದು ಫ್ಲಿಪ್ಕಾರ್ಟ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಯು ಹ್ಯಾವ್ ಟು ವೇಟ್. ಇನ್ ಕೇಸ್ ನಿಮ್ಮ ವೆರಿಫಿಕೇಶನ್ ಎಲ್ಲ ಮುಗ್ದು ನಿಮ್ಮ ಎಲ್ಲ ಪ್ರಾಸೆಸ್ 100% ಕಂಪ್ಲೀಟ್ ಆಗಿದ್ರೆ ನಿಮ್ಗೆ ಈ ಆಪ್ಷನ್ ಕಾಣುತ್ತೆ ಗೋ ಲೈವ್ ಅಂತ. ಸೊ ಗೋ ಲೈವ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಸೊ ಈಗ ನೀವು ಡ್ಯಾಶ್ ಬೋರ್ಡ್ ಯಾವ ರೀತಿ ಕಾಣುತ್ತೆ ಅಂತ ನೀವು ನೋಡ್ಬೋದು. ಒನ್ಸ್ ನೀವು ಲೈವ್ ಹೋದ್ಮೇಲೆ ನಿಮ್ಗೆ ಡ್ಯಾಶ್ ಬೋರ್ಡ್ ವಿಸಿಬಲ್ ಆಗಿ ಕಾಣುತ್ತೆ. ಇಲ್ಲಿ ನೀವು ನಿಮ್ಮ ಈ ಸ್ಟೆಪ್ ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡ್ಬೇಕಿರುತ್ತೆ. ಅಲ್ಲಿ ಮೇಲೆ ಆಪ್ಷನ್ ಕಾಣ್ತಿರೋ ಹಾಗೆ ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕ್ಬೇಕಿರುತ್ತೆ. ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್, ಫುಲ್ ನೇಮ್, ಹಾಗೆ ಅಕೌಂಟ್ ನಂಬರ್, ಹಾಗೆ IFSC ಕೋಡ್. ಹಾಗೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೇಳುತ್ತೆ. ನಿಮ್ಮ ಬ್ಯಾಂಕ್ ನೇಮ್, ಸ್ಟೇಟ್, ಸಿಟಿ, ಹಾಗೆ ಬ್ರಾಂಚ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಹಾಕ್ಬೇಕಿರುತ್ತೆ. ಒನ್ಸ್ ನೀವು 2 ಫಿನಿಶ್ ಮಾಡಿದ್ಮೇಲೆ ನಿಮ್ಗೆ ಕೆಳಗಡೆ ಕಾಣ್ತಿರುವಂತ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಸೊ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಕ್ ಶೋರ್ ಮಾಡಿ ನೀವು ಈ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಹಾಕಿದೀರಾ ಅಂತ. ಯಾಕಂದ್ರೆ ನಿಮ್ಮ ಫ್ಲಿಪ್ಕಾರ್ಟ್ ಅಲ್ಲಿ ಮುಂಬರುವ ಟ್ರಾನ್ಸಾಕ್ಷನ್ಸ್ ಎಲ್ಲ ನಿಮ್ಗೆ ಇದೇ ಅಕೌಂಟ್ ಮೂಲಕ ನಡೆಯೋದ್ರಿಂದ ಡಬಲ್ ಚೆಕ್ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವರೆಗೂ ಹೇಗೆ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಸೆಲ್ಲರ್ ಆಗಿ ರಿಜಿಸ್ಟರ್ ಆಗೋದು ಅಂತ ನೋಡಿದೀವಿ. ಇನ್ ಕೇಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಎಂಡ್ ಆಫ್ ದ ಸೆಷನ್ ಕೇಳ್ಬೋದು ಅನ್ಮ್ಯೂಟ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಕ್ವಶನ್ಸ್ ಅನ್ನ ಈಗಲೇ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಂಡ್ ಆಫ್ ದ ಸೆಷನ್ ನಾವು ಆನ್ಸರ್ ಮಾಡ್ತೀವಿ. ಈಗ ಶಾಪ್ ಕ್ಲೂಸ್ ಅನ್ನ ಬಳಸಿ ಹೇಗೆ ನಾವು ಸೆಲ್ಲರ್ ಆಗಿ ರಿಜಿಸ್ಟರ್ ಆಗುವುದು ಅನ್ನೋದನ್ನ ನೋಡೋಣ. ಸೊ ಶಾಪ್ ಕ್ಲೂಸ್ ಬಳಸೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ಇದ್ರಲ್ಲಿ ಮೊದಲನೇದಾಗಿ ಸೆಲ್ಲರ್ ಫೀಸ್ ಕಮ್ಮಿ ಇರುತ್ತೆ. ಹಾಗೆ ಇದು ಹೆಚ್ಚಿಗೆ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಹಾಗೆ ಇದರಲ್ಲಿ ಆನ್ ಬೋರ್ಡಿಂಗ್ ಪ್ರೋಸೆಸ್ ಅಂದ್ರೆ ಈಗ ನಾವು ಮುಂಬರುವ ಪ್ರೋಸೆಸ್ ಏನ್ ನೋಡ್ತೀವಿ ಅದು ಬಹಳ ಸಿಂಪ್ಲಿಫೈಡ್ ಅಂದ್ರೆ ಸಿಂಪಲ್ ಆಗಿ ಇದೆ. ಸೊ ಮೊದಲನೇ ಸ್ಟೆಪ್ ಏನಂದ್ರೆ store-manager.shopcluse.com ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋಗ್ಬೇಕಿರುತ್ತೆ. ಗೂಗಲ್ ಅಲ್ಲಿ ಹೋಗಿ ನೀವು ಇದನ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ ID ಹಾಗೂ ಫೋನ್ ನಂಬರ್ ಅನ್ನ ಆಡ್ ಮಾಡ್ಬೇಕಿರುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ಗೆ ಶಾಪ್ ಕ್ಲೂಸ್ ಕಡೆಯಿಂದ ಒಂದು OTP ಬಂದಿರುತ್ತೆ. ಆ OTP ನ ನೀವು ಇಲ್ಲಿ ಈ ಸ್ಪೇಸ್ ಅಲ್ಲಿ ಹಾಕಿ ಕ್ಲಿಕ್ ಆನ್ ವೆರಿಫೈ ಮಾಡ್ಬೇಕಿರುತ್ತೆ. ಈಗ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಮೇಕ್ ಶೋರ್ ಮಾಡಿ ಎಲ್ಲಾ ಕಾಂಬಿನೇಷನ್ ಆಗಿರುತ್ತೆ ಅಂತ. ಕ್ಯಾಪಿಟಲ್ಸ್ ಆಗಿರ್ಬೋದು, ಶಾರ್ಟ್ ಕಟ್ ಕೀಸ್ ಆಗಿರ್ಬೋದು, ಅಥವಾ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ನ ಇನ್ಕ್ಲೂಡ್ ಮಾಡಿ ಸೊ ದಟ್ ನಿಮ್ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿ ಇರುತ್ತೆ. ಒನ್ಸ್ ನೀವು ಪಾಸ್ವರ್ಡ್ ಹಾಕಿದ್ಮೇಲೆ ಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ಸ್ಟೋರ್ ನೇಮ್
ಅಂದ್ರೆ ನಿಮ್ಮ ಬಿಸ್ನೆಸ್ ನೇಮ್ ಕೂಡ ಹಾಕ್ಬೋದು, ಇಲ್ಲ ನೀವು ಡಿಫ್ರೆಂಟ್ ಸ್ಟೋರ್ ನೇಮ್ ಹಾಕ್ಬೇಕು ಅಂದ್ರೆ ಅದನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪಿನ್ ಕೋಡ್, ನಿಮ್ಮ ಬಿಸ್ನೆಸ್ ಏರಿಯಾ ಪಿನ್ ಕೋಡ್ ಅನ್ನ ನೀವು ಇಲ್ಲಿ ಹಾಕ್ಬೇಕಿರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಅಲ್ಲಿ ಒಂದು ಕ್ವೆಶನ್ ಕೂಡ ಕೇಳಿದ್ದಾರೆ, ನಿಮ್ಮ ಆರ್ಡರ್ ಪಿಕಪ್ ಮಾಡುವಂತ ಅಡ್ರೆಸ್ ಕೂಡ ಇದೇನಾ ಅಂತ. ಇನ್ ಕೇಸ್ ನಿಮ್ಮ ಆರ್ಡರ್ ಪಿಕಪ್ ಮಾಡುವಂತ ಅಡ್ರೆಸ್ ಅದೇ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ GST ನಂಬರ್ ಹಾಗೂ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಫೀಡ್ ಮಾಡ್ಬೇಕಿರತ್ತೆ, ಸೊ ದಟ್ ಅವರು ಅದನ್ನ ವೆರಿಫೈ ಮಾಡ್ತಾರೆ. ಫೀಡ್ ಮಾಡಿದ್ಮೇಲೆ ಕೆಳಗಡೆ ಕಾಣ್ತಿರೋ ಹಾಗೆ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಒನ್ಸ್ ನೀವು ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಪಾಪ್ಅಪ್ ಕಾಣುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ. ಸೊ ಇಲ್ಲಿಗೆ ನಿಮ್ಮ ಶಾಪ್ ಕ್ಲೂಸ್ ಅಲ್ಲಿ ರಿಜಿಸ್ಟರ್ ಆಗಿರುವಂತ ಪ್ರಾಸೆಸ್ ಮುಗ್ದಿದೆ. ಸೊ ನೀವು ನಿಮ್ಮ ಸ್ಟೋರ್ ಅನ್ನ ಹೇಗ್ ಲೈವ್ ತಗೋಬಹುದು ಅಂತ ಮುಂದೆ ನೋಡ್ಬೋದು. ಸೊ ನೀವು ಗೆಟ್ ಸ್ಟಾರ್ಟೆಡ್ ವಿತ್ ಸ್ಟೋರ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ನೆಕ್ಸ್ಟ್ ನಿಮ್ಗೆ ಈ ಪೇಜ್ ಪಾಪ್ಅಪ್ ಆಗುತ್ತೆ. ಈ ಪೇಜ್ ಕಾಣ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಸ್ಟೋರ್ ನೇಮ್, ಹಾಗೆ ಇನ್ ಕೇಸ್ ನಿಮ್ಮ ಸ್ಟೋರ್ಗೆ ಏನಾದ್ರು ಲೋಗೋ ಇದ್ರೆ ನೀವು ಆ ಲೋಗೋ ಕೂಡ ಇಲ್ಲಿ ಆಡ್ ಮಾಡ್ಬೋದು. ಹಾಗೆ ನಿಮ್ಮ ಸ್ಟೋರ್ ಬಗ್ಗೆ 1-2-3 ಲೈನ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಡ್ಬೋದು. ಅದೆಲ್ಲ ಕೊಟ್ಟ ನಂತರ ಕೆಳಗಡೆ ಕಾಣ್ತಿರೋ ಹಾಗೆ ಸೇವ್ ಸ್ಟೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಡ್ಯಾಶ್ ಬೋರ್ಡ್ ಹೇಗೆ ನೋಡೋದು, ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಸೊ ಅಲ್ಲಿ ಕಾಣ್ತಿರೋ ಹಾಗೆ ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಿರತ್ತೆ. ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ಡೀಟೇಲ್ಸ್ ಕಾಣುತ್ತೆ. ಸೊ ನಿಮ್ಮ ಆರ್ಡರ್ಸ್ ಎಷ್ಟು ಡಿಸ್ಪ್ಯಾಚ್ ಆಗಿದೆ, ರಿಟರ್ನ್ಗೆ ಎಷ್ಟು ಬರ್ತಿದೆ, ನೆಕ್ಸ್ಟ್ ಪೇಔಟ್ ಏನು, ಎಷ್ಟು ಸ್ಟಾಕ್ ಉಳಿದಿದೆ ನಿಮ್ಮ ಹತ್ರ ಅನ್ನೋದೆಲ್ಲದನ್ನು ನೀವು ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಕಂಪ್ಯಾರಿಸನ್ ಅನ್ನು ಕೊಟ್ಟಿದೀವಿ. ಹೇಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ಶಾಪ್ ಕ್ಲೂಸ್ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ನೋಡ್ಬೋದು. ಸೊ 3 ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟ್ರೇಷನ್ ಅಂತೂ ಫ್ರೀ ಇದೆ. ಸೊ ನೀವು 3 ಪ್ಲಾಟ್ಫಾರ್ಮ್ ಅನ್ನ ಈಸಿಯಾಗಿ ರಿಜಿಸ್ಟರ್ ಮಾಡ್ಕೋಬಹುದು. ಹಾಗೆ ಪೇಮೆಂಟ್ ಸೈಕಲ್ ಬಂದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ 7 to 14 ಡೇಸ್ ಇದೆ. ಮೀನ್ವೈಲ್ ಶಾಪ್ ಕ್ಲೂಸ್ ಅಲ್ಲಿ 15 to 20 ಡೇಸ್ ಇದೆ. ಹಾಗೆ ಇಲ್ಲಿ ಸೆಲ್ಲರ್ ಕಮಿಷನ್ ಬಂದು 5 to 20%. ಇಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ 5 to 25%, ಹಾಗೆ ಶಾಪ್ ಕ್ಲೂಸ್ ಅಲ್ಲಿ 5 to 20%. ಸೊ ಇದು ನಿಮ್ಮ ಪ್ರಾಡಕ್ಟ್ ಕ್ಯಾಟಗರಿ ಬೇಸ್ಡ್ ಮೇಲೆ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ರೀಚ್ ನೋಡಿದ್ರೆ ನೀವು ಅಮೆಝಾನ್ ಯೂಸ್ ಮಾಡೋದ್ರಿಂದ ನೀವು ಗ್ಲೋಬಲಿ ಅಂದ್ರೆ ಇಡೀ ಜಗತ್ತಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ಬೋದು. ಫ್ಲಿಪ್ಕಾರ್ಟ್ ನೋಡಿದ್ರೆ ಇದು ಮೇನ್ಲಿ ಲೋಕಲೈಸ್ಡ್ ಅಂತ ಹೇಳಿದಾಗೆ ಇಂಡಿಯಾ ಸೆಂಟ್ರಿಕ್ ಅಲ್ಲಿ ಫೋಕಸ್ ಮಾಡುತ್ತೆ. ಹಾಗೆ ಶಾಪ್ ಕ್ಲೂಸ್ ನೋಡಿದ್ರೆ Tier 2, Tier 3 ಸಿಟೀಸ್, ಇಂಡಿಯಾಲಿರುವ Tier 2, Tier 3 ಸಿಟೀಸ್ ಅಲ್ಲಿ ಮಾತ್ರ ಫೋಕಸ್ ಮಾಡುತ್ತೆ. ಸೊ ಫುಲ್ಫಿಲ್ಮೆಂಟ್ ಸರ್ವಿಸಸ್ ಅನ್ನ ನೋಡಿದ್ರೆ ಅಮೆಝಾನ್ ಕಡೆಯಿಂದ ಫುಲ್ಫಿಲ್ಮೆಂಟ್ ಬೈ ಅಮೆಝಾನ್ ಅಂತ ಸರ್ವಿಸ್ ಆಫರ್ ಮಾಡ್ತಿದ್ದಾರೆ. ಫ್ಲಿಪ್ಕಾರ್ಟ್ ಕಡೆಯಿಂದ ಫ್ಲಿಪ್ಕಾರ್ಟ್ ಫುಲ್ಫಿಲ್ಮೆಂಟ್ ಆಫರ್ ಮಾಡ್ತಿದ್ದಾರೆ. ಹಾಗೆ ಶಾಪ್ ಕ್ಲೂಸ್ ನೋಡಿದ್ರೆ ಕ್ಲೂಸ್ ನೆಟ್ವರ್ಕ್. ಸೊ ಈ ಫುಲ್ಫಿಲ್ಮೆಂಟ್ ಏನು ಅನ್ನೋದನ್ನ ನಾವು ಆಲ್ರೆಡಿ ಹಿಂದಿನ ಸ್ಲೈಡ್ಸ್ ಅಲ್ಲಿ ನೋಡಿದೀವಿ. ಸೊ ಈ ರೀತಿ ಡಿಫ್ರೆಂಟ್ ಕಂಪ್ಯಾರಿಸನ್ ಅನ್ನ ನೀವು ನೋಡ್ಬೋದು. ಸೆಲ್ಲರ್ ಸಪೋರ್ಟ್ ಅಂದ್ರೆ ನಿಮ್ಗೆ ಇನ್ ಕೇಸ್ ಏನಾದ್ರು ಸಪೋರ್ಟ್ ಬೇಕಂದ್ರೆ ನೀವು 24/7 ಆಕ್ಸೆಸ್ ಮಾಡ್ಬೋದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ. ಶಾಪ್ ಕ್ಲೂಸ್ ಅಲ್ಲಿ ಅದು ಸ್ವಲ್ಪ ಲಿಮಿಟೆಡ್ ಇದೆ. ಇಲ್ಲಿ ಒಂದು ಕೀ ಇನ್ಸೈಟ್ಸ್ ಕೊಡ್ತಿದೀವಿ ನಾವು. ಏನಪ್ಪಾ ಅಂದ್ರೆ ನೀವು ಇನ್ ಕೇಸ್ ನಿಮ್ಮ ಬಿಸ್ನೆಸ್ ನ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಥವಾ ಇಂಟರ್ನ್ಯಾಷನಲಿ ನೀವು ಟ್ರೇಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದಾದ್ರೆ ನೀವು ಅಮೆಝಾನ್ ನಿಮ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಮೂಡ್ ಬರುತ್ತೆ. ಇಲ್ಲ ನಾನು ಲೈಕ್ ಇಂಡಿಯಾ ಅಲ್ಲಿ ಮಾತ್ರ ಬಿಸ್ನೆಸ್ ಅಂದ್ರೆ ಅರ್ಬನ್, ಸೆಮಿ ಅರ್ಬನ್ ಏರಿಯಾಸ್ ಅಲ್ಲಿ ಮಾತ್ರ ನನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅನ್ನೋದಾದ್ರೆ ಫ್ಲಿಪ್ಕಾರ್ಟ್ ನಿಮ್ಗೊಂದು ಒಳ್ಳೆ ಚಾಯ್ಸ್. ಅದಲ್ದಿರ ಇಲ್ಲ ನಾನು ಬರೀ ನನ್ನ ಸ್ಟೇಟ್ ಇರ್ಬೋದು ಅಥವಾ ನನ್ನ ಸಿಟೀಸ್ ಅಲ್ಲಿ ಮಾತ್ರ ಮಾಡ್ಬೇಕು ಅನ್ನೋದಾದ್ರೆ ಸೊ ಶಾಪ್ ಕ್ಲೂಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಶಾಪ್ ಕ್ಲೂಸ್ ಬಂದು ಸ್ಮಾಲರ್ ಸಿಟೀಸ್ ಅಲ್ಲಿ ಫೋಕಸ್ ಮಾಡಿರುತ್ತೆ. ಯಾಕಂದ್ರೆ ಇದು ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನ ಮಾರಾಟ ಮಾಡೋದ್ರಿಂದ ನೀವು ಶಾಪ್ ಕ್ಲೂಸ್ ನ ಆಫ್ ಮಾಡ್ಕೋಬಹುದು. ಸೊ ಇಲ್ಲಿ ಪ್ರಾಡಕ್ಟ್ ಲಿಸ್ಟಿಂಗ್ ಅಂದ್ರೆ ಏನು, ಪ್ರಾಡಕ್ಟ್ ಲಿಸ್ಟಿಂಗ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನೋಡೋಣ. ಸೊ ಪ್ರಾಡಕ್ಟ್ ಲಿಸ್ಟಿಂಗ್ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಿರೋದು.
ಅಂದ್ರೆ ನೀವು ಈಗ ಪ್ರಾಡಕ್ಟ್ ಲಿಸ್ಟ್ ಮಾಡ್ಬೇಕಿರುತ್ತೆ, ಅಮೆಝಾನ್ ಅಲ್ಲಿ ಇರ್ಬೋದು, ಫ್ಲಿಪ್ಕಾರ್ಟ್ ಅಲ್ಲಿ ಇರ್ಬೋದು. ಸೊ ನೀವು ಒಳ್ಳೆ ಒಂದು ಫಸ್ಟ್ ಇಂಪ್ರೆಷನ್ ಕೊಡ್ತಿದ್ದೀರಾ ಕಸ್ಟಮರ್ಗೆ ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋದ್ರಿಂದ. ಅಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇರೋದ್ರಿಂದ ಅವ್ರಿಗೆ ನೋಡಿದ ತಕ್ಷಣ ಪ್ರಾಡಕ್ಟ್ ಇಷ್ಟ ಆಗೋ ರೀತಿಯಲ್ಲಿ ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗ್ ನ ನೀವು ಮಾಡಿರ್ಬೇಕು. ನಿಮ್ಮ ವಿಸಿಬಿಲಿಟಿ ಹೆಚ್ಚಾಗುತ್ತೆ, ಹಾಗೆ ನಿಮ್ಮ ಕಸ್ಟಮರ್ಸ್ಗೆ ನಿಮ್ಮ ಮೇಲಿರುವಂತ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಹಾಗೆ ಇಲ್ಲಿ ನೀವು ಪ್ರೈಸಿಂಗ್ ಕೂಡ ಆಪ್ ಮಾಡ್ಬೇಕಿರುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಇರುವಂತ ಮಾರ್ಕೆಟ್ ಅನ್ನ ನೋಡಿ ಅದರ ಮಾರ್ಕೆಟ್ಗೆ ತಕ್ಕನಂತೆ ನಿಮ್ಮ ಪ್ರಾಡಕ್ಟ್ ಅನ್ನ ನೀವು ಪ್ರೈಸಿಂಗ್ ಮಾಡ್ಬೇಕಿರುತ್ತೆ. ಈಗ ನಾವು ಈ ಹೋಲ್ ಸೆಷನ್ ಅಲ್ಲಿ ನಾವು ಏನೇನ್ ಕಲ್ತ್ವಿ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾವು ಆನ್ಲೈನ್ ಸೆಲ್ಲಿಂಗ್ ಅಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ, ಆನ್ಲೈನ್ ಸೆಲ್ಲಿಂಗ್ ಮಾಡೋದ್ರಿಂದ ನಿಮ್ಗೆ ಏನೇನ್ ಉಪಯೋಗ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಅದ್ರಲ್ಲಿ ಒಂದು 3 ಪಾಯಿಂಟ್ಸ್ ಏನಂದ್ರೆ ನಿಮ್ಮ ಬಿಸ್ನೆಸ್ ವೈಡರ್ ಆಗಿ ಇಂಪ್ರೂವ್ ಆಗುತ್ತೆ. ಬಿಯಾಂಡ್ ಇಂಡಿಯಾ ನೀವು ನಿಮ್ಮ ಬಿಸ್ನೆಸ್ ನ ತಗೊಂಡು ಹೋಗ್ಬೋದು. ಹಾಗೆ ನಿಮ್ಮ ಕಸ್ಟಮರ್ಸ್ಗೆ ಯಾವುದೇ ಜಿಯೋಗ್ರಾಫಿಕಲ್ ಲಿಮಿಟೇಷನ್ ಇಲ್ದಿರ ನೀವು 24/7 ಆಕ್ಸೆಸಬಲ್ ಆಗಿರ್ಬೋದು. ಹಾಗೆ ಇದೆಲ್ಲ ಬಳಸೋದ್ರಿಂದ ನಿಮ್ಮ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಇರುವಂತ ಡಿಮಾಂಡ್ ಹೆಚ್ಚಾಗುತ್ತೆ. ಸೆಕೆಂಡ್ ಏನಪ್ಪಾ ಅಂದ್ರೆ ಹೇಗೆ ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೂ ಶಾಪ್ ಕ್ಲೂಸ್ ಅಲ್ಲಿ ಈಸಿಯಾಗಿ ಸೈನ್ ಇನ್ ಮಾಡೋದು ಅಂತ ನೋಡಿದ್ವಿ. ಹಾಗೆ ನೆಸೆಸರಿ ಡಾಕ್ಯುಮೆಂಟ್ಸ್ ಏನೇನು ಬೇಕಿರುತ್ತೆ ಈ ರೀತಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ರಿಜಿಸ್ಟರ್ ಆಗೋದಕ್ಕೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಹೇಗೆ ಈ ಪ್ಲಾಟ್ಫಾರ್ಮ್ಸ್ ಗಳನ್ನ ಬಳಸಿ ಸೆಲ್ಲಿಂಗ್ ಹೇಗ್ ಮಾಡೋದು ಅನ್ನೋದನ್ನ ನೋಡಿದ್ವಿ. ಹಾಗೆ ನಿಮ್ಮ ಪ್ರೈಸಿಂಗು, ಪ್ರಮೋಷನ್ ನ ಹೇಗೆ ಇನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ನೋಡಿದ್ವಿ. ಹೋಪ್ ಸೊ ಈ ಸೆಷನ್ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.